ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತೇಳಿ ಭಾವಿಸ್ತಾ ನಾನು ನಿಮ್ಮ ಮಮತಾ ಮಾತಾಡ್ತಿರೋದು. ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಿಲ್ಲ, ಟಿಫನ್ ಎಲ್ಲ ಆಗಿದೆ, ಸ್ನಾನ ಪೂಜೆ ಎಲ್ಲ ಮುಗಿದೋಗಿದೆ. ಸೊ ಹಾಗೆ ಸ್ವಲ್ಪ ತಲೆಗೆ ಆಯಿಲ್ ಹಾಕ್ಬಿಟ್ಟು ನಾಳೆ ಸ್ನಾನಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದರೆ ಮೊಸರು ಸಾರು ಅಥವಾ ಮೊಸರು ಖಾರ ಶಂಬ್ರ ಅಂತ ಹೇಳ್ತಾರೆ, ಅದನ್ನು ತೋರಿಸ್ಕೊಡೋಣ ಅಂತ ಬನ್ನಿ. ನಾವಿಲ್ಲಿ ಉದ್ದುದ್ದ ಕಟ್ ಮಾಡಿರ್ತಕ್ಕಂಥ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದಿತ್ತು ಅಂದರೆ 2ರಲ್ಲಿ ಕಟ್ ಮಾಡ್ಕೊಳ್ಳಿ. ನಾವು ಸ್ಲೈಸ್ ಅಂದರೆ ತುಂಬ ತೆಳು ಸ್ಲೈಸ್ ಮಾಡಿಲ್ಲ, ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಮತ್ತು ಬದನೆಕಾಯಿನ ಬೇಯಿಸ್ಕೋಬೇಕು ನಾವಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಸೊ ನೀರಿಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕೋಣ ಸಾಕು. ಇದಿಷ್ಟನ್ನು ಹಾಕ್ಬಿಟ್ಟು ನಾವು ಬೇಯಲಿಕ್ಕೆ ಮೆಂತೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೋಬೇಕು. ಇದೆರಡನ್ನೂ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಇನ್ನೇನಪ್ಪ ಅಂದರೆ ಸ್ವಲ್ಪ ಕಾಯಿ ತುರಿ. ನಮ್ಮ ಅಮ್ಮನ ಮನೇಲಿ ಮಾಡಿದ್ರೆ ಕಾಯಿ ಹಾಕೋದಿಲ್ಲ, ಇಲ್ಲಿ ನಾನು ನಮ್ಮ ಅತ್ತೆ ಸ್ವಲ್ಪ ಕಾಯಿ ಹಾಕಿದ್ರೆ ಇಷ್ಟಪಡ್ತಾರೆ ಅಂತೇಳಿ ಸ್ವಲ್ಪ ಕಾಯಿ ಹಾಕ್ತಾ ಇರ್ತೀನಿ. ಸೊ ಒಂದು ಸ್ವಲ್ಪನೇ ಕಾಯಿ ಹಾಕಿ, ತುಂಬ ಬೇಡ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ, ಹುರಿದಿರೋ ಮೆಂತೆ ಮತ್ತು ಸಾಸಿವೆ, ಹಾಗೆಯೇ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಬೆಂದಿರೋ ಹಸಿಮೆಣಸಿನ್ಕಾಯಿ ಇಷ್ಟನ್ನು ರುಬ್ಕೋಬೇಕು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾನು ಹಾಕಬೇಕು. ಆದರೂ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಸೊ ಇನ್ನೊಂದು 1 ಮಿನಿಟಲ್ಲಿ ಬೆಂದೋಗುತ್ತೆ. ಸೊ ಆಲ್ಮೋಸ್ಟ್ ಆಗಿದೆ ಇದು. ಬನ್ನಿ ನಾವೀಗ ಇದನ್ನು ತೆಗೆದಿಟ್ಬಿಡೋಣ, ಬೆಂದಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಸಾಸಿವೆ ಮತ್ತು ಮೆಂತೆನ ಚಟಪಟ ಅಂತೇಳಿ ಒಂದು ಸ್ವಲ್ಪ ಅದು ಸೌಂಡ್ ಬರುತ್ತೆ ಅಂತ ಬಿಸಿ ಮಾಡ್ಕೊಳ್ಳೋಣ. ಇದು ತುಂಬ ಬೇಗ ಸಿದೋಗುತ್ತೆ. ಸೊ ಸಾಕಿದಿಷ್ಟು. ಇದನ್ನು ನಾವು ಆಲ್ರೆಡಿ ಹಾಕಿರ್ತಕ್ಕಂಥ ಮಿಕ್ಸಿ ಜಾರಿಗೆ ಏನೇನಪ್ಪ ಅಂತಂದರೆ ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಂದಿರೋ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಧನಿಯಾ ಅರ್ಧ ಟೇಬಲ್ ಸ್ಪೂನ್ ಹಾಕಿ, ಯಾಕೆಂದರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಒಂದು ಜೀರಿಗೆ ಮತ್ತು ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ಎಷ್ಟು ನಾವು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗೆ ನಾವು ಹುರ್ಕೊಂಡಿರ್ತಕ್ಕಂಥ ಮೆಂತೆ, ಸಾಸಿವೆ ಹಾಕಿದ್ದೀನಿ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಬನ್ನಿ, ಅಂದರೆ ನೀರು ಹಾಕಿಬಿಟ್ಟೆ ಪೇಸ್ಟ್ ಮಾಡ್ಕೊಳ್ಳಿ. ಇದು ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಒಗ್ಗರಣೆ ಕೊಡಬೇಕು. ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಇದಿಷ್ಟು ಒಗ್ಗರಣೆ ಕೊಟ್ಟರೆ ನಮ್ಮದು ಮೊಸರು ರೆಡಿಯಾಗಿ ಹೋಗುತ್ತೆ. ಸೊ ಇದಕ್ಕೆ ಏನಪ್ಪ ಅಂತಂದರೆ ಆನಿಯನ್ ಅಂದರೆ ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಆಮೇಲೆ ಬೆಂದಿರ್ತಕ್ಕಂಥ ಈ ಬದನೆಕಾಯಿನ ಇದಕ್ಕೆ ಹಾಕಿ, ಇದಕ್ಕೂ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೇ. ಅಂದರೆ ಅದು ನೀಟಾಗಿ ಒಗ್ಗರಣೆ ಇದಕ್ಕೆ ಹತ್ಕೊಳ್ಳಿ ಅಂತೇಳಿ ಮಾತ್ರ. ಸೊ ಗ್ಯಾಸ್ ಸಿಮ್ಮಲ್ಲಿಟ್ಟರು ಓಕೆ, ಅಥವಾ ಆಫ್ ಮಾಡಿದ್ರೂ ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಸ್ವಲ್ಪ ಕೂಲ್ ಆಗಲಿ, ಆಯಿತಾ? ಯಾಕೆಂದರೆ ಮೊಸರು ನಾವು ಹಾಕಿದ್ರೆ ಏನಾಗುತ್ತೆ, ಹೊಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದು ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಈ ಪೇಸ್ಟನ್ನ ಇದಕ್ಕೆ ಹಾಕೊಳ್ಳೋಣ. ಫಸ್ಟು ನಾವು ರುಬ್ಬಿರೋ ಪೇಸ್ಟನ್ನ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟಿನಿ. ತುಂಬ ನೀರು ಹಾಕೋಂಗಿಲ್ಲ ಇದಕ್ಕೆ, ಯಾಕೆ ಅಂತಂದರೆ ನೀರು ಹಾಕ್ಬಿಡುತ್ತೆ ಸಾಂಬಾರು. ಸೊ ಸ್ವಲ್ಪ ನೀರು, ಅದು ನಮ್ಮದು ಏನು ಮಿಕ್ಸಿ ಜಾರಿಂದ ನಾವು ಪೇಸ್ಟು ತೆಗೆಯುವಾಗಷ್ಟು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಮ್ಮ ಮನೆಯಲ್ಲಿ ಹಸು ಇರೋದ್ರಿಂದ ಮೊಸರು ತುಂಬಾ ಇರುತ್ತೆ. ಸೊ ನಾನಿಲ್ಲಿ ಮೊಸರಲ್ಲಿ ನಾವು ಮಿಕ್ಸಿ ಜಾರಿಗೆ ಅದೇ ಮೊಸರನ್ನ ಒಂದೇ ಒಂದು ಸುತ್ತಿದ್ರೆ ಆಯಿತು, ಇಲ್ಲಾಂದರೆ ಜಾಲರಲ್ಲಿ ಸೋಸ್ಕೋತೀವಿ. ಸೊ ನಾನು ಜಾಲರ ಇವತ್ತು ಟೈಮ್ ಆಗಿದೆ ಅಂತೇಳಿ ಸೋಸ್ಕೊಳ್ಳಲಿಲ್ಲ. ಸೊ ಮಿಕ್ಸಿ ಜಾರಿಗೇ ಹಾಗೆ ಸ್ವಲ್ಪ ತೆಳು ಇತ್ತು ಮೊಸರು ಅಂತೇಳಿ ಹಾಗೆ ಅದನ್ನು ಸ್ಟಿರ್ ಮಾಡ್ತಾ ಇದ್ದೀನಿ ನೀಟಾಗಿ. 1-2-3 ಸುತ್ತು ಹಿಂಗೆ ಸುತ್ತು ಮಾಡಿದ್ರೆ ಅದು ಸ್ವಲ್ಪ ತೆಳುವಾಗುತ್ತೆ. ಸೊ ಇದನ್ನು ನಾನು ಒಂದು ಅರ್ಧ ಗ್ಲಾಸಷ್ಟು ಇದನ್ನ ಹಾಲು ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಹಾಲು ಹಾಕೋದ್ರಿಂದ ಏನಾಗುತ್ತೆ, ಹುಳಿ ಕಡಿಮೆ ಆಗುತ್ತೆ. ಅಂದರೆ ಇನ್ ಕೇಸ್ ಮೊಸರು ಏನಾದರೂ ಹುಳಿ ಬಂದಿತ್ತು ಅಂದರೆ ಆಗ ಸಾಂಬಾರು ಹುಳಿ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು. ಇದಕ್ಕೆ ಸ್ವಲ್ಪ ನೀರಿನ ಜೊತೆ ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಮೊಸರು ಅಥವಾ ಹಾಲು ಏನಾದರೂ ಆ್ಯಡ್ ಮಾಡ್ಕೋಬೋದು. ಮೇಲಾಗಿ ಇದು ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಬಿಸಿಲು ಟೈಮಲ್ಲಿ. ಸೊ ಇನ್ನೇನು ಆಲ್ಮೋಸ್ಟ್ ಚಳಿ ಮುಗ್ದೋಯ್ತು, ಇನ್ನು ಈ ಥರ ಸಾಂಬಾರುಗಳಾಗಿರ್ಬೋದು ತಂಪಾಗಿರ್ತಕ್ಕಂಥದ್ದು ನಾವು ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೇಲಾಗಿ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಇವತ್ತಾಗಿತ್ತು ಈ ವ್ಲಾಗ್. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.